ಈಗ ಅಭಿವೃದ್ಧಿಗೆ ಬೇರೆ ಈಗ ಎಂಥದ್ದು ಕೆಲಸ ಮಾಡಬೇಕು ಅಂದರೆ 40% 50% ನೀವೇ ಜಾಗಟೆ ಹೊಡಿತಾ ಇದ್ದೀರಿ ಕಮಿಷನ್ ಕೊಡಬೇಕು ಅಂತ ಹೇಳಿ. ಆ 40% ಅಲ್ಲೋದ್ರೆ GST ಅಂತೇಳಿ ಅದೊಂದು 18%. ಏನು ಉಳಿದಿದ್ದೇನು ನಿಮಗೆ ನಾಡಿನ ಜನತೆಗೆ ಅಭಿವೃದ್ಧಿ ಮಾಡಲಿಕ್ಕೆ? ಹಾಂ ಅದಪ್ಪ ಇದು ನಿಮ್ಮ ಸ್ಪ್ರಿಂಕ್ಲರ್ ಪೈಪು 1200 400 ಇತ್ತು, ಈಗ 4000 ರೂಪಾಯಿ ಆಗಿದೆ. ಅದೆಲ್ಲ ಹೇಳ್ತಾ ಹೋದ್ರೆ ಭಾಳ ವಿಷಯ ಹೇಳ್ಬೋದು. ಆದ್ದರಿಂದ ನೀವು ಬಡವರ ಪರವ ಅಲ್ಲ, ರೈತರ ಪರವೂ ಅಲ್ಲ, ಈ ನಾಡಿನ ಜನತೆಯ ಪರವಾಗೂ ಇಲ್ಲ. ನೀವು ಹಗಲು ದರೋಡೆ ಮಾಡೋರ ಪರವಾಗಿದ್ದೀರಿ. ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ, ಅವ್ರ ಜೊತೆ ವಿಲೀನ ಆಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಒಂದೇ ವಿರೋಧ ಪಕ್ಷ, ಅವ್ರಿಗೆ ಸೋಲ್ತೀವಿ ಅಂತ ಭಯ ಶುರುವಾಗಿದೆ. ಯಾರಿಗೆ ಈಗ ಯಾರು ಸೋಲ್ತಾರೋ ಗೆಲ್ತಾರೋ ಇರೋಣ ಇಲ್ಲಿ. ಈಗ ನಾವೇನೋ ವಿಲೀನ ಆಗ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ, ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ಸಲ್ಲಿ ಏರ್ನೆಲ್ಲ ಟೆಂಟುಗಳೆಲ್ಲ ಕಿತ್ಕೊಂಡು ಕಳಿಸ್ತಾ ಇದ್ದೀರಲ್ಲ BJPಗೆ. ನಿಮ್ಮಲ್ಲಿರೋ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ. ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಶಿವಕುಮಾರ್ ಇಬ್ಬರಿಗೂ ಹೇಳ್ತೀನಿ, ಅಯ್ಯೋ ದೇವೇಗೌಡರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿನ ನಾನೇ ಹೋಗುವಂತ ಹೇಳಿದ್ದೀನಿ ಅಂತ ಹೇಳೋರಂತ ನೆನ್ನೆ ಇಲ್ಲೆಲ್ಲ ನಿಮ್ಮ ಮುಂದೆ ಹೇಳೋರಲ್ವಾ? ಯಾತಕ್ಕೆ ಹೋಗೋಕ್ಕೆ ಕೇಳಿದ್ರು ನಮಗೆ ದೇವೇಗೌಡರು? 60 ವರ್ಷದ ಜೀವನದಲ್ಲಿ, ಅವರ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ನ ನಂಬಿ ಅವ್ರು ಯಾವ ಒಂದು ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ ಅವ್ರ ಜೊತೆ ಧ್ವನಿಗೂಡಿಸಿ ಕೆಲಸ ಮಾಡಿದರು. ಕಳೆದ 2018ರಲ್ಲಿ ನಿಮ್ಮ ಜೊತೆ ಸಂಬಂಧ ಬೆಳೆಸೋದು ಅಲ್ಲಪ್ಪ. ಕೊಟ್ಟು ಕೊಡುಗೆ ಏನು ನಮಗೆ? ಕೊಟ್ಟು ಕೊಡುಗೆ ಏನು ಕೊಟ್ರಿ ನೀವು? ಪ್ರಧಾನಮಂತ್ರಿಗಳು ಮುಂದಿನ 3 ವರ್ಷ ನೀನೇ ಮುಖ್ಯಮಂತ್ರಿ ಇರ್ತೀಯ, ರಾಜೀನಾಮೆ ಕೊಟ್ಟು ಬಾ ಅಂತ ಕರೆದ್ರು ನನಗೆ. ಬೆಳಗ್ಗೆ ರಾಜೀನಾಮೆ ಕೊಡು, ಮಧ್ಯಾಹ್ನ ಹೊಸ್ದಾಗಿ ಓದ್ತಾಗ ಅಂತ ಹೇಳಿದ್ರು. ನಾನು ನಿಮ್ಮನ್ನು ನಂಬಿ ನಮ್ಮನ್ನು ಕುತ್ತಿಗೆ ಕೂದರಲ್ಲ, ಅದಕ್ಕೆ ನಿಮ್ಮ ಜೊತೆ ಇನ್ನೂ ಇರಬೇಕಾ? ನಾನು ಇನ್ನೂ ಚಾಕು ಹಾಕ್ಸ್ಕೊಳ್ಳೋದಕ್ಕೆ? ಈ ಚುನಾವಣೆ ಆಗಲಿ, ಆಮೇಲೆ ಉತ್ತರ ಕೊಡೋಣ.